ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಸ್ಟೇಷನ್ ಮಾತಾಡ್ತಿರೋದು. ಇದು ಬಂದು ಸರ್ಕಾರಿ ರಸ್ತೆ, ಆರ್ ರೋಡಿಂದ ಅರ್ಧ ಕಿಲೋಮೀಟರ್ ಇದೇ ರೀತಿ ಓಡಿ ಸರ್ಕಾರಿ ಓಡಿ ಮುಖಾಂತರ ರಸ್ತೆ ಇರುವಂಥದ್ದು. ಈ ಕಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿ ತನಕ ಸರ್ಕಾರಿ ರಸ್ತೆ ಇದೆ. ಈ ಕಲ್ಲಿಗೆ ಸೇರಿದಂಗೆ ಈ ಪ್ರಾಪರ್ಟಿ ಇದಕ್ಕೆ ಬೇಲಿ ಇದೆ. ಸರ್ಕಾರಿ ಕೆರೆ, ಸುಮಾರು ಒಂದು 20-25 ಎಕರೆ ಕೆರೆ ಇದು ನೋಡಿ. ಈ ಕೆರೆ ಸುತ್ತ ರಸ್ತೆ ಇದೆ. ಇಲ್ಲಿ ಕಟ್ಟೆ ಹಾಕಿದ್ರಲ್ಲ, ಇದೇ ರೀತಿ ರಸ್ತೆ ಇದು. ಮತ್ತು ಟ್ಯಾಂಕ್ ಹಂಗೆ ಬಡಿಸ್ಕೊಂಡು ಸ್ಟ್ರೈಟು ಧಾರವಾಡ ಹೋಗುತ್ತೆ. ಅಲ್ಲಿ ವೈಟ್ ಕಲ್ಲು ಕಾಣ್ತಾ ಇದೆಯಲ್ಲ, ಅದು ಕೂಡ ಸರ್ಕಾರಿ ರಸ್ತೆ. ಪ್ಲಸ್ ಪಕ್ಕದಲ್ಲಿ ವಿಲೇಜ್ ಇದೆ. ಸೊ ಏನು ಟ್ಯಾಂಕ್ ಇದೆ ನೋಡಿ, ಅದು ಕೂಡ ಆ ರಸ್ತೆ ಮುಖಾಂತರ ಕೂಡ ಈ ಒಂದು ಪ್ರಾಪರ್ಟಿಗೆ ಈ ರಸ್ತೆಗೆ ಅಂದರೆ ಕೆರೆ ಆಪೋಸಿಟ್. ಈ ಕೆರೆ ಆಪೋಸಿಟ್ ಅಂದರೆ ಇದಕ್ಕೆ ಸೇರಿದಂಗೆ ಇಲ್ಲಿಂದ ಏನು ಎಲೆಕ್ಟ್ರಿಕ್ ಲೈನ್ ಇದೆ ನೋಡಿ, ಅದರ ಪಕ್ಕ ಇದೊಂದು ಪೀಸ್ ಇದು. ಸೊ ಎಲೆಕ್ಟ್ರಿಕ್ ಲೈನು ಲ್ಯಾಂಡೆಲ್ಲ ಇದೆ. ಇದು ರಸ್ತೆ, ಇದು ಕೆರೆ ಆಪೋಸಿಟೇ ಇರುವಂಥದ್ದು. ಸೊ ಇದು ನೀರು ತುಂಬಿದಾಗ ಇದೊಂದು ವ್ಯೂಸ್ ತುಂಬ ಚೆನ್ನಾಗಿದೆ. ಗ್ರೌಂಡ್ ವಾಟರ್ ಅಂತೂ ತುಂಬ ಚೆನ್ನಾಗಿದೆ. ಈ ಲ್ಯಾಂಡ್ ಆಪೋಸಿಟೇ ಒಂದು ಲೇಕ್ ಇರೋದ್ರಿಂದ ಸೊ ನೀರು ತುಂಬಿದಂಥ ಸಂದರ್ಭ ಬಂದಾಗ ನೋಡಲಿಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುತ್ತೆ. ಇದು 16 ಗುಂಟೆ ಮಾತ್ರ, ಓನ್ಲಿ 16 ಗುಂಟಾಸ್ ಪ್ರಾಪರ್ಟಿ. ಸೊ ಇದು ಸಪ್ರೇಟ್ RTC ಇದೆ. ಸೊ ಸ್ಟ್ರೈಟ್ ಹೋಗೋದಿದು. ಏನು ಜೋಳ ಇದೆಯಲ್ಲ, ಈ ಜೋಳದಿಂದ ಇಲ್ಲಿ ತನಕ ಇದು. ಸೊ ಈ ಮಣ್ಣು ಯಾವ ರೀತಿ ಇದೆ ಅನ್ನೋದಕ್ಕೆ ಪಕ್ಕದಲ್ಲಿ ಉಳುಮೆ ಮಾಡಿದ್ದಾರೆ ನೋಡಿ. ಇದು ಇದೇ ಥರ ಈ ಸಾಯಿಲ್ ಇರೋವಂಥದ್ದು. ಇದು ಸ್ಟ್ರೈಟ್ ಹೋಗುತ್ತೆ, ಬೇಲಿ ತನಕ ಕೂಡ ಹೋಗುತ್ತೆ. 16 ಗುಂಟೆ ಮಾತ್ರ. ಒಂದು 40 ಅಡಿ ಅಥವಾ 45 ಅಡಿ ಬರ್ಬೋದು ರೋಡ್ ಫೇಸಿಂಗು, ಬಟ್ ಉದ್ದ ಜಾಸ್ತಿ ಇದೆ. ಸೊ ಇದು ಒಂದು ಎಂಟಿ ಲ್ಯಾಂಡ್ ಆದ್ದರಿಂದ ಇದೊಂದು ಮೈಕ್ರೋ ಲ್ಯಾಂಡ್ ಫಾರ್ಮ್ ಮಾಡ್ಕೊಬೋದು, ಚೆನ್ನಾಗಿದೆ. ಪಕ್ಕದಲ್ಲಿ ವಿಲೇಜ್ ಇದೆ. ಈ ಲ್ಯಾಂಡ್ ಆಪೋಸಿಟ್ ಕೆರೆ ಇದೆ. ಎಲೆಕ್ಟ್ರಿಕ್ ಲೈನು ಲ್ಯಾಂಡ್ ಎಲ್ಲ ಇದೆ ನೋಡಿ. ಇಲ್ಲೆಲ್ಲ ಕಬ್ಬೆಲ್ಲ ಹಾಕಿದ್ದಾರೆ, ಪಕ್ಕದಲ್ಲಿ ಕಬ್ಬು ಹಾಕಿದ್ದಾರೆ. ಸೊ ಇದು ಮೈಸೂರು ರಿಂಗ್ ರೋಡಿಂದ ಈ ಒಂದು ಈ ಒಂದು ಸ್ಪಾಟಿಗೆ 35 ಕಿಲೋಮೀಟರ್ ಆಗುತ್ತೆ. ಜಸ್ಟ್ 35 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 8 ಕಿಲೋಮೀಟರ್ಸ್ ಫ್ರಮ್ NH. ಸೊ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಮೈಕ್ರೋ ಲ್ಯಾಂಡ್ ಮಾರಾಟಕ್ಕಿದೆ. 16 ಗುಂಟೆ ಮಾತ್ರ, ಓನ್ಲಿ 16 ಗುಂಟಾಸ್. ಸೊ ಇದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ತುಂಬ ಲೆಂತ್ ಇದೆ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.